ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಶರೀರದ ಪರಮ ಸತ್ಯ ಏನು ಅನ್ನೋದನ್ನು ನಾವು ಇಂದು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುವಂತೆ, ಮನುಷ್ಯ ಆತ್ಮದ ಮೇಲೆ ಅನೇಕ ಜನ್ಮಗಳ ಕರ್ಮಗಳ ಆವರಣಗಳು ಆವರಿಸಿಕೊಂಡಿರುತ್ತದೆ. ಮೃತ್ಯುವಿನ ನಂತರ ಆತ್ಮದ ಜೊತೆಗೆ ಸೂಕ್ಷ್ಮ ಮತ್ತು ಕಾರಣ ಶರೀರ ಹೋಗುತ್ತದೆ. ಮನುಷ್ಯ ಈ ಎಲ್ಲ ಶರೀರಗಳ ಮಾಲೀಕನಾಗಿದ್ದಾನೆ. ಆದರೂ ಈ ಸತ್ಯವನ್ನು ಮನುಷ್ಯ ಎಂದಿಗೂ ಅರಿಯಲಾರ. ಏಕೆಂದರೆ ಮನುಷ್ಯ ತನ್ನ ಕಣ್ಣಿಗೆ ಕಾಣುವ ಶರೀರವನ್ನೇ ಸತ್ಯವೆಂದು ನಂಬಿದ್ದಾನೆ ಮತ್ತು ಈ ಸ್ಥೂಲ ಶರೀರದ ರಕ್ಷಣೆಯಲ್ಲಿಯೇ ಅಧಿಕ ಸಮಯವನ್ನು ವ್ಯಯ ಮಾಡುತ್ತಿದ್ದಾನೆ. ಆತ್ಮಸ್ವರೂಪದ ಅಧ್ಯಯನ ಮಾಡದ ಹೊರತು ಆತ್ಮನನ್ನು ತಿಳಿಯುವುದು ಅಸಾಧ್ಯ. ಬನ್ನಿ, ನಾವೀಗ ಮನುಷ್ಯ ಶರೀರದ ಪರಮ ಸತ್ಯವನ್ನು ತಿಳಿಯೋಣ. ಮೊದಲನೆಯದಾಗಿ ಸ್ಥೂಲ ಶರೀರ ಇದು ಏನು ಅನ್ನೋದನ್ನು ನೋಡೋಣ. ಫಿಸಿಕಲ್ ಬಾಡಿ, ಪಂಚಭೂತದಿಂದಾದ ಶರೀರವನ್ನು ಸ್ಥೂಲ ಶರೀರ ಎನ್ನುತ್ತೇವೆ. ನಮ್ಮ ಈ ಸ್ಥೂಲ ಶರೀರವು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಮಣ್ಣು ಎಂಬ 5 ತತ್ವಗಳಿಂದ ರಚನೆಯಾಗಿದೆ. ಆತ್ಮವು ಪಂಚತತ್ವದ ಶರೀರದಲ್ಲಿದ್ದಾಗ ಮಣ್ಣು ಮತ್ತು ಜಲತತ್ವಗಳ ಕಾರಣದಿಂದ ಆತ್ಮನಲ್ಲಿ ಶಕ್ತಿ ಕಡಿಮೆಯಾಗಿರುತ್ತದೆ. ಇದರಿಂದ ಶರೀರವು ಭಾರವಾಗುತ್ತದೆ. ಸ್ಥೂಲ ಶರೀರದಿಂದಾಗಿ ಮನುಷ್ಯನ ಮನಸ್ಸು ಮತ್ತು ಬುದ್ಧಿ ಸ್ಥೂಲ ವಸ್ತುಗಳಲ್ಲೇ ಸಿಲುಕಿಕೊಂಡಿರುತ್ತದೆ. ಹೀಗಾಗಿ ಮನುಷ್ಯ ಭೋಗ ವಾಸನೆಗಳಲ್ಲಿ ಮುಳುಗಿಬಿಡುತ್ತಾನೆ. ಇದರಿಂದಾಗಿ ಆತ್ಮದ ಜ್ಞಾನ ಅವನಿಗೆ ಆಗುವುದಿಲ್ಲ. ನಂತರ ಸೂಕ್ಷ್ಮ ಶರೀರ. ಆತ್ಮ ಶರೀರ ಬಿಟ್ಟ ಮೇಲೆ ಅದರ ಪಂಚತತ್ವದ ಶರೀರ 3 ತತ್ವಗಳಲ್ಲಿ ಬರುತ್ತದೆ. ಮಣ್ಣು ತತ್ವವು ಮಣ್ಣಿನಲ್ಲಿ ಮಣ್ಣಾಗುತ್ತದೆ ಮತ್ತು ಜಲ ತತ್ವವು ಅಗ್ನಿಯಲ್ಲಿ ಆವಿಯಾಗಿ ಬಿಡುತ್ತದೆ. ಅಂದರೆ ಆಕಾಶ, ವಾಯು ಮತ್ತು ಅಗ್ನಿ ತತ್ವ ಉಳಿದುಕೊಳ್ಳುತ್ತದೆ. ಇದನ್ನೇ ಸೂಕ್ಷ್ಮ ಶರೀರ ಎನ್ನುತ್ತೇವೆ. ಈ ರೀತಿ 5 ತತ್ವದಲ್ಲಿರುವಂತಹ ಆತ್ಮ ಶರೀರವನ್ನು ಬಿಟ್ಟಾಗ 3 ತತ್ವಕ್ಕೆ ಬರುತ್ತದೆ. ಇದನ್ನು ಸೂಕ್ಷ್ಮ ಶರೀರ ಎನ್ನುತ್ತೇವೆ. ಈ ಸೂಕ್ಷ್ಮ ಶರೀರ ಸ್ಥೂಲ ಕಣ್ಣಿಗೆ ಕಾಣಿಸುವುದಿಲ್ಲ. ಮೃತ್ಯುವಿನ ನಂತರ ಸೂಕ್ಷ್ಮ ಶರೀರದ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣ ಈಗ ಮಣ್ಣು ಮತ್ತು ಜಲತತ್ವ ಇಲ್ಲದಿರುವುದು. ಕರ್ಮಗಳ ಭಾರ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಆತ್ಮ ಹಗುರವಾಗಿರುತ್ತದೆ. ತಪಸ್ಸು ಮಾಡುವುದರಿಂದ ಆತ್ಮಕ್ಕೆ ಮೇಲೆ ಹೋಗುವ ವೇಗ ಅಂದರೆ ಸ್ಪೀಡ್ ಮತ್ತು ಪವರ್ ಕೂಡ ವೃದ್ಧಿಸುತ್ತಾ ಹೋಗುತ್ತದೆ. ಆತ್ಮ ಮೇಲೆ ಹೋದಷ್ಟು ಅದಕ್ಕೆ ಸುಖ ಮತ್ತು ಶಾಂತಿಯ ಅನುಭವವಾಗುತ್ತದೆ. ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಭಾವನೆಗಳ ಮತ್ತು ಕರ್ಮಗಳ ರೆಕಾರ್ಡ್ ಇರುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ಪಯಣಿಸಲು ಸೂಕ್ಷ್ಮ ಶರೀರವೇ ಬೇಕು. ಮರಣಾನಂತರ ಆತ್ಮನ ಸೂಕ್ಷ್ಮ ಶರೀರದೊಂದಿಗೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರವು ಜೊತೆಯಾಗಿಯೇ ಹೋಗುತ್ತದೆ. ಮೇಲಿನ ಸೂಕ್ಷ್ಮ ಜಗತ್ತಿನಲ್ಲಿ ಬೇರೆ ಬೇರೆ ತತ್ವಗಳ ಲೋಕಗಳಿವೆ. ಅದನ್ನು ನೋಡಲು ದಿವ್ಯ ದೃಷ್ಟಿಯೇ ಬೇಕಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ತಮ್ಮ ಸಂಕಲ್ಪ ಶಕ್ತಿಯಿಂದ ತಮ್ಮ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಹೊರತೆಗೆದು ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಅನೇಕ ಲೋಕಗಳಿಗೆ ತಮಗೆ ಬೇಕಾದ ಕಡೆಗೆ ಹೋಗಿ ಬರುತ್ತಿದ್ದರು ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಸೂಕ್ಷ್ಮ ಶರೀರದ ನಂತರ ಕಾರಣ ಶರೀರ. ಇದನ್ನು ತಿಳಿಯುವ ಮುಂಚೆ ನಾವು ಮೊಟ್ಟ ಮೊದಲು ಆತ್ಮವು ಜನ್ಮ ತಾಳಿದಾಗ ಅದರಲ್ಲಿ ಮನಸ್ಸು ಬಂದು ಸೇರುತ್ತದೆ. ಮನಸ್ಸು ಯೋಚಿಸಲು ಆರಂಭ ಮಾಡಿದಾಗ ಅದರಲ್ಲಿ ಬುದ್ಧಿಯು ಬಂದು ಸೇರುತ್ತದೆ. ಬುದ್ಧಿಯಿಂದ ಕರ್ಮಗಳನ್ನು ಆರಂಭಿಸಿದಾಗ ಅದರಲ್ಲಿ ಸಂಸ್ಕಾರಗಳು ಬಂದು ಸೇರಿಕೊಳ್ಳುತ್ತವೆ ಮತ್ತು ಸಂಸ್ಕಾರಗಳಿಂದ ಕಾರಣ ಶರೀರದ ರಚನೆಯಾಗುತ್ತದೆ. ಮೊದಲು ಕಾರಣ ಶರೀರದಿಂದ ಸೂಕ್ಷ್ಮ ಶರೀರದ ರಚನೆಯಾಗುತ್ತದೆ ಹಾಗೂ ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರದ ರಚನೆಯಾಗುತ್ತದೆ. ನಮ್ಮ ಮನಸ್ಸು, ಆಸೆಗಳು, ಸಂಕಲ್ಪಗಳು ಮತ್ತು ಕರ್ಮಗಳ ಕಾರಣದಿಂದ ರಚನೆಯಾಗುವ ಶರೀರವನ್ನು ಕಾರಣ ಶರೀರ ಎನ್ನುತ್ತೇವೆ. ಕರ್ಮಬಂಧನದಿಂದಾಗಿ, ಪಾಪ ಕರ್ಮಗಳಿಂದಾಗಿ, ಭೋಗದ ಇಚ್ಛೆಯಿಂದಾಗಿ, ನಕಾರಾತ್ಮಕವಾಗಿ ಯೋಚನೆ ಮಾಡುವುದರಿಂದಲೂ ಕಾರಣ ಶರೀರದ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತದೆ. ಮನುಷ್ಯನು ತಾನು ಮಾಡಿದ ಎಲ್ಲ ಕರ್ಮಗಳ ಲೆಕ್ಕ ಈ ಕಾರಣ ಶರೀರದಲ್ಲಿ ಅಡಗಿರುತ್ತದೆ. ಕಾರಣ ಶರೀರವನ್ನು ಚಾರ್ಜ್ ಮಾಡಿ ವಿಕರ್ಮಗಳನ್ನು ನಾಶ ಮಾಡಬಹುದು. ಕಾರಣ ಶರೀರ ಚಾರ್ಜ್ ಆಗುವುದರಿಂದ ಆಕಾಶ ತತ್ವ ಹೆಚ್ಚುತ್ತದೆ ಮತ್ತು
ಇದರಿಂದ ಆತ್ಮವು ವಿಷ್ಣುಪುರಿ ಅಂದರೆ ಕಾರಣ ಜಗತ್ತನ್ನು ಸೇರುತ್ತದೆ. ಸ್ಥೂಲ ಶರೀರಕ್ಕೆ ತಗುಲುವಂತಹ ರೋಗಗಳು ಮೊದಲು ಕಾರಣ ಶರೀರದಲ್ಲಿ ಬರುತ್ತವೆ. ಇದು ಆಕಾಶ ತತ್ವದಿಂದ ರಚನೆಯಾಗಿದೆ. ಈ ಕಾರಣ ಶರೀರವು ಗಂಟಲಿನಿಂದ ನಾಭಿಯವರೆಗೆ ಒಂದು ತೆಳ್ಳನೆಯ ಸಿಲ್ವರ್ ಚೈನ್ನಂತೆ ಪ್ರಕಾಶದಿಂದ ರಚನೆಯಾಗಿದೆ. ಇದರ ಸುತ್ತಲೂ ಬಹಳ ಹಗುರವಾದಂತಹ ಪ್ರಕಾಶವಿರುತ್ತದೆ. ವಿಷ್ಣುಪುರಿಯಲ್ಲಿರುವ ಆತ್ಮಗಳ ಶರೀರ ಕಾರಣ ಶರೀರವಾಗಿರುತ್ತದೆ ಹಾಗೂ ಇದು ಕೇವಲ ಆಕಾಶ ತತ್ವದಿಂದ ರಚಿಸಲ್ಪಟ್ಟಿದೆ. ಆಕಾಶ ತತ್ವದಲ್ಲಿ ವಾಯು ಮತ್ತು ಅಗ್ನಿ ಸೂಕ್ಷ್ಮದಲ್ಲಿರುತ್ತದೆ. ಹೀಗಾಗಿ ಕಾರಣ ಶರೀರದ ಮೇಲೆ ಸೂಕ್ಷ್ಮ ಶರೀರ ರಚನೆಯಾಗಿದೆ. ಆತ್ಮನ ಇಚ್ಛೆಗಳು ಕಡಿಮೆಯಾಗಿ ಆತ್ಮ ನಿಸ್ಸಂಕಲ್ಪ ಸ್ಥಿತಿಗೆ ಬಂದಾಗ ವಾಯು ತತ್ವ ಶಾಂತವಾಗುತ್ತದೆ. ಆಗ ಆತ್ಮಕ್ಕೆ ಕಾರಣ ಶರೀರದ ಅನುಭವ ಆಗುತ್ತದೆ. ಈ ಸ್ಥಿತಿಗೆ ಬರಬೇಕು ಅಂದರೆ ಮನಸ್ಸು ನಿಸ್ಸಂಕಲ್ಪ ಸ್ಥಿತಿಗೆ ತರುವ ಅಭ್ಯಾಸವನ್ನು ಮಾಡಬೇಕು. ಮನಸ್ಸು ವಿಚಲಿತವಾದಷ್ಟು ಮತ್ತು ಆಸೆ ಇಚ್ಛೆಗಳು ಹೆಚ್ಚಾದಂತೆಲ್ಲ ವಾಯು ತತ್ವವು ಭಾರವಾಗುತ್ತಾ ಹೋಗುತ್ತದೆ. ಇದರಿಂದ ಇನ್ನಷ್ಟು ಮನಸ್ಸು ಚಂಚಲವಾಗುತ್ತದೆ ಮತ್ತು ಆತ್ಮನ ಓರಾ ತಮೋ ಪ್ರಧಾನತೆಗೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕಾರಣ ಶರೀರದ ನಂತರ ಆತ್ಮನನ್ನು ಆವರಿಸಿಕೊಂಡಿರುವಂತಹ ಇನ್ನೊಂದು ಆವರಣ ಮಹಾಕಾರಣ ಶರೀರ. ಮಹಾಕಾರಣ ಶರೀರವು ಪರಮ ಆಕಾಶ, ಪರಮ ವಾಯು ಮತ್ತು ಪರಮ ಅಗ್ನಿ ಎಂಬ 3 ಪರಮ ತತ್ವಗಳಿಂದ ರಚನೆಯಾಗಿದೆ. ಪರಮ ತತ್ವವು ತತ್ವಗಳಿಗಿಂತ ಸೂಕ್ಷ್ಮವಾಗಿರುತ್ತದೆ. ಮನದಲ್ಲಿ ಆಸೆಗಳು ಹೆಚ್ಚಿದಂತೆ ಆತ್ಮ ಹೆಚ್ಚು ಹೆಚ್ಚು ಸಂಕಲ್ಪಗಳನ್ನು ಮಾಡಿತು. ಇದರಿಂದಾಗಿ ಪರಮ ತತ್ವಗಳೆಲ್ಲ ತತ್ವದಲ್ಲಿ ಪರಿವರ್ತನೆಯಾದವು. ಆತ್ಮನ ಸಂಕಲ್ಪಗಳು ತತ್ವದ ಮೂಲಕ ಕೆಲಸ ಮಾಡುತ್ತದೆ. ಆತ್ಮ ಎಷ್ಟು ಹೆಚ್ಚು ಯೋಚಿಸುತ್ತದೆಯೋ ಅಷ್ಟು ಅದರ ಶಕ್ತಿ ವ್ಯಯವಾಗುತ್ತಾ ಹೋಗುತ್ತದೆ. ತತ್ವಗಳಿಗಿಂತ ಪರಮ ತತ್ವದಲ್ಲಿ ಶಕ್ತಿ ಹೆಚ್ಚಾಗಿ ಇರುತ್ತದೆ. ಕಾರಣ ಶರೀರದ ಒಳಗೆ ಮಹಾಕಾರಣ ಶರೀರವಿದೆ. ಯಾವ ಆತ್ಮನಲ್ಲಿ ಮಹಾಕಾರಣ ಶರೀರವಿರುತ್ತದೆಯೋ ಆ ಆತ್ಮಕ್ಕೆ ಯೋಗ ಧ್ಯಾನದಿಂದ ಮಹಾಕಾರಣ ಶರೀರದ ಅನುಭವವಾಗುತ್ತದೆ ಮತ್ತು ಮಹಾಕಾರಣ ಜಗತ್ತಿನಲ್ಲಿ ಆ ಆತ್ಮ ಸಂಚರಿಸಬಹುದಾಗಿದೆ. ಆತ್ಮನಲ್ಲಿ ಪರಮ ತತ್ವಗಳು ಹೆಚ್ಚಾದಂತೆಲ್ಲ ಆತ್ಮಕ್ಕೆ ಶಾಂತಿಯ ಅನುಭವವಾಗುತ್ತದೆ. ಆತ್ಮನ ಎಲ್ಲ ಕಾಮ ವಾಸನೆಗಳು ಅಂತ್ಯವಾದಾಗ ಅದು ಮಹಾಕಾರಣ ಜಗತ್ತಿಗೆ ಪ್ರಯಾಣ ಬೆಳೆಸುತ್ತದೆ. ಆತ್ಮ ಶಿವಪುರಿಗೆ ಹೋದಾಗ ಅಲ್ಲಿ ಮಹಾಕಾರಣ ಶರೀರ ಸಿಗುತ್ತದೆ. ಪರಮ ಮಹಾಕಾರಣ ಶರೀರವು ಪರಮ ಪ್ರಕಾಶದಿಂದ ರಚನೆಯಾಗಿದೆ. ಬಹಳ ಉನ್ನತ ಮತ್ತು ಬೇಹದ್ನ ಆತ್ಮಗಳಲ್ಲಿ ಪರಮ ಮಹಾಕಾರಣ ಶರೀರವಿರುತ್ತದೆ. ಪರಮ ಮಹಾಕಾರಣ ಶರೀರ ಲೈಟ್ ಅಥವಾ ಪ್ರಕಾಶದ ಶರೀರವಾಗಿದೆ. ಅಂದರೆ ಇದು ಬೀಜರೂಪ ಸ್ಥಿತಿಯ ಮೊದಲಿನ ಸ್ಥಿತಿಯಾಗಿದೆ. ಪರಮ ಮಹಾಕಾರಣ ಶರೀರದ ನಂತರ ಯಾವ ಶರೀರವೂ ಸಹ ಇರುವುದಿಲ್ಲ. ಇದರ ನಂತರ ಕೇವಲ ಪೂರ್ಣ ನಿರಾಕಾರ ಆತ್ಮವೇ ಉಳಿದುಕೊಳ್ಳುತ್ತದೆ. ಪರಮ ಮಹಾಕಾರಣ ಶರೀರದಲ್ಲಿಯೂ ಮನಸ್ಸು ಎಂಬುದು ಇರುತ್ತದೆ. ಆದರೆ ನಿರಾಕಾರ ಪೂರ್ಣ ಆತ್ಮ ಸ್ವರೂಪದಲ್ಲಿ ಮನಸ್ಸು ಇರುವುದಿಲ್ಲ. ಪರಮ ಮಹಾಕಾರಣ ಎಲ್ಲದಕ್ಕಿಂತ ಸೂಕ್ಷ್ಮವಾಗಿರುತ್ತದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಆತ್ಮವು ಮೇಲೆ ಮೇಲೆ ಹೋದಂತೆಲ್ಲ ಅದರ ಶರೀರವು ಸೂಕ್ಷ್ಮದಿಂದ ಅತಿ ಸೂಕ್ಷ್ಮ ಮತ್ತು ಹೆಚ್ಚು ಹೆಚ್ಚು ಶಕ್ತಿಯುತವಾಗುತ್ತಾ ಹೋಗುತ್ತದೆ. ಸಂಪೂರ್ಣ ನಿರ್ಗುಣ ನಿರಾಕಾರ ಬೀಜರೂಪ ಸ್ಥಿತಿಯಲ್ಲಿ ಅಂದರೆ ಪೂರ್ಣ ಆತ್ಮ ಸ್ವರೂಪದಲ್ಲಿ ಮನಸ್ಸು ಅನ್ನೋದು ಇರೋದಿಲ್ಲ. ಯಾವ ಶರೀರವೂ ಸಹ ಇರುವುದಿಲ್ಲ. ಹೀಗೆ ಆತ್ಮನ ಶರೀರ ಬದಲಾಗುತ್ತಾ ಹೋಗುತ್ತದೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो